ಶಿಲ್ಪಾ, ಏನ್ ಮಾಡ್ತಿದ್ಯಾ? 2 ಅವರಿಂದ ನೋಡ್ತಿದ್ದೀನಿ, ಮೊಬೈಲ್ ಹಿಡ್ಕೊಂಡು ಕೂತಿದ್ಯಲ್ಲ. ರೀಲ್ಸ್ ರೀ ರೀಲ್ಸು. ಇದು ನೋಡಿ, ಕರಿಮಣಿ ಮಾಲೀಕ ನಾನಲ್ಲ ಅಂತ ಹೆಂಗ್ ಮಾಡಿದರೆ ತುಂಬಾ ಕಾಮಿಡಿ ಅಂತ ಅನಿಸ್ತಪ್ಪ. ಏನೋ ಕರಿಮಣಿ ಮಾಲೀಕ ನಾನಲ್ಲ ಅಂತನಾ? ಅದ್ಯಾವುದು ಶಿಲ್ಪ? ಅದೇ ರೀ, ಅದು ಯಾವುದು? ಮನಸ್ಸಿನೊಳಗೆ ಖಾಲಿ ಖಾಲಿ, ನೀ ಮನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ. ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಏನೋ ಗಂಡಂಗೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಅಂದ್ರ? ಹೂರಿ, ಮತ್ತಿನ್ಯಾರಂತೆ? ರಾವುಲ್ಲ ರಾವುಲ್ಲ, ಕರಿಮಣಿ ಮಾಲೀಕ ರಾವುಲ್ಲ ಅಂತೀರಿ. ಬರೀ ನೀನ್ ಈ ತರ ನೋಡ್ಕೊಂಡ್ ಕೂತ್ಕೋ. ಅಲ್ಲಿ ಮಗು ಏನಾಯ್ತು, ಅಮ್ಮ ಏನ್ ಮಾಡ್ತಿದಾರೆ ನೋಡ್ಬೇಡ ನೀನ್ ಹೋಗಿ. ಅಯ್ಯೋ ಹೋಗ್ರಿ, ಏನ್ ಮಾಡ್ಲಿ ಹೇಳಿ, ಮಗುನಂತೂ ಅತ್ತೆ ನನ್ನ ಕೈಲಿ ಕೊಡೋದೇ ಇಲ್ಲ. ಯಾವಾಗಲೂ ಅವ್ರ ಮಗುನೇನೋ ಅನ್ನೋ ಥರ ಇಟ್ಕೊಂಡಿರ್ತಾರೆ. ನಾನು ಇನ್ನೇನು ಮಾಡಲಿ ಹೇಳಿ, ಎಲ್ಲ ಕೆಲಸ ಮುಗಿಸಿದಾಯ್ತು, ಊಟನೂ ಎಲ್ಲಾರ್ದು ಆಯ್ತು. ಅದಕ್ಕೆ ಒಂದು ಸ್ವಲ್ಪ ರೀಲ್ಸ್ ನೋಡ್ತೀನಪ್ಪ. ಸರಿ ಹೋಯ್ತು. ನೀನ್ ಅಮ್ಮನ ಕೈಲಿ ಮಗುನ್ ಕೊಟ್ಬಿಟ್ಟು ನೀನ್ ಇಲ್ಲಿ ರೀಲ್ಸ್ ನೋಡ್ತಾ ಕೂತ್ಕೋ ಅಲ್ವಾ? ಇನ್ನೇನು ಮಾಡು ಅಂತೀರಾ ನೀವು? ಅಮ್ಮ ನೋಡಿದ್ರೆ ಮಗು ಜೊತೆ ಬಿಸಿ, ನೀನ್ ನೋಡಿದ್ರೆ ಮೊಬೈಲ್ ಜೊತೆ ಬಿಸಿ. ನಾನ್ ಯಾವ್ದ್ರಲ್ಲಿ ಬಿಸಿ ಆಗ್ಲಿ? ನೀವು ಒಂದು ಕೆಲಸ ಮಾಡಿ, ಬೆಡ್ಶೀಟ್ ಹತ್ಕೊಂಡು ಮಲ್ಕೊಳ್ಳಿ, ಬೆಡ್ಶೀಟ್ ಜೊತೆ ಬಿಸಿ ಆಗ್ಬಿಡಿ. ಶಿಲ್ಪಾ, ಮತ್ತೆ ಇನ್ನೇನ್ರಿ ಹೇಳಿ, ಇನ್ನೇನು ಮಾಡು ಅಂತೀರಾ ಹೇಳಿ? ಸುಮ್ಮನೆ ಮಲ್ಕೋಬೇಕಷ್ಟೇ. ಯಾಕೋ ನಿದ್ದೆನೆ ಬರ್ತಾ ಇಲ್ಲ ಶಿಲ್ಪ. ನನಗೂ ಬರ್ತಿಲ್ಲ ರೀ, ಅದಕ್ಕೆ ಮೊಬೈಲ್ ನೋಡ್ತಾ ಇದ್ದೆ. ಬನ್ನಿ ಇಬ್ರು ಸೇರ್ಕೊಂಡು ಒಂದು ರೀಲ್ಸ್ ಮಾಡೋಣ. ಏನೋ? ಇಲ್ಲಪ್ಪ, ನನಗೆ ಅದೆಲ್ಲ ಇಡ್ಸೋದಿಲ್ಲ. ರೀ 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 ಬನ್ರಿ, ಒಂದೇ ಒಂದ್ಸರಿ ಮಾಡೋಣ ಬರ್ರಿ. ಇಲ್ಲ ಶಿಲ್ಪ, ಬೇಡ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಯಾರು ಏನಾದ್ರು ಅನ್ಕೊಳ್ಳಿ, ಬರ್ರಿ. ಇಲ್ಲಪ್ಪ, ನಾನ್ ಬರೋದಿಲ್ಲ. ನೋಡ್ರಿ, ಕರೆದ್ರೆ ಹಿಂಗಂತೀರಾ, ಮತ್ತೆ ಇನ್ನೇನು ಮಾಡು ಅಂತೀರಾ? ಬಾ, ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರೋಣ. ಹೊರಗಡೆನಾ? ಅಲ್ಲ ರೀ, ಇಷ್ಟೊತ್ತಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಹೊರಗಡೆ ಅಂದ್ರೆ ಎಲ್ಲೂ ಅಲ್ಲಮ್ಮ, ಇಲ್ಲೇ ಮನೆ ಮುಂದೆ. ಮನೆ ಮುಂದೆನಾ? ಮನೆ ಮುಂದೆ ಸ್ವಲ್ಪ ಹೊತ್ತು ಓಡಾಡ್ಕೊಂಡ್ ಬರೋಣ ಬಾ. ಸರಿ ಆಯ್ತು, ನಡೀರಿ. ಅಯ್ಯ ಚಿಕ್ಕಣ್ಣ, ಬಾ ಈ ಕಡೆ ಬರ, ಈ ಕಡೆ ಬರ. ಮಗಿ ಟಿವಿ ನೋಡ್ತಾ ಬಾರ ಈ ಕಡೆಗೆ. ಅಮ್ಮ, ಏನಮ್ಮ ನೀನು ನನ್ ಮಗಂಗೆ ಬಟ್ಟೆ ಹಾಕ್ತಾನೆ ಹಂಗೆ ಕೂರ್ಸಿದ್ಯಾ? ಅಯ್ಯ ಶೆಕೆ ಕಣೋ, ಈ ಶೆಕೆನಲ್ಲಿ ಪಾಪ ಮಗ ಅಳ್ತಿತ್ತು, ಅದಕ್ಕೇನೆ ಬಟ್ಟೆನು ಬೇಡ ಯಾವಳು ಬೇಡ ಅಂತ ಬಿಸಾಕ್ತೆ ಅತ್ತ. ಅಲ್ಲ ಅತ್ತೆ, ಬನೀನಾದ್ರೂ ಹಾಕ್ಬೇಕಿತ್ತು. ಅಯ್ಯೋ ಬೇಡ ಬಿಡವಾ ಶಿಲ್ಪ, ಮಗಿ ನಡೀತದೆ. ಈ ಸೆಕೆ ಅಂದ್ರೆ ನನ್ನ ಮೊಮ್ಮಗಂಗೆ ಆಗಲ್ಲ, ನಮ್ಮ ಯಜಮಾನ್ರಿಗೂ ಅಷ್ಟೇನೆ. ಆ ಅಪ್ಪಂಗೂ ಕೂಡ ಸೆಕೆ ಅಂದ್ರೆ ಆಗ್ತಿರ್ಲಿಲ್ಲ ನೋಡು, ಪರ 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 ಅಂತ ಮೈಯೆಲ್ಲ ಕೆರ್ಕೊಂಡ್ಬಿಡ್ತಿದ್ದ. ಅಲ್ಲ ಅತ್ತೆ, ಪರ ಪರ ಅಂತ ಕೆರ್ಕೊಂಡ್ಬಿಡ್ತಿದ್ರಾ? ಯಾಕೆ? ಇನ್ನೇನವ, ಆ ಸೆಕೆ ತಡೆಯೋಕ್ಕಾಗ್ತಿರ್ಲಿಲ್ಲ. ಹಾಗೆ ಬೇರೆ ಸೀಟಿನ ಮನೆ ಇದ್ದಿದ್ದು. ಅಯ್ಯೋ ಕೇಳಬೇಕಾ, ಸೀಟಿನ ಮನೆನೇ ಬೆಳಗ್ಗೆ ಹೊತ್ತು ಸೆಕೆನೆ, ರಾತ್ರಿ ಹೊತ್ತು ಸೆಕೆನೆ. ಆ ಸೀಟಿನ ಮನೇಲಿ ಇರೋಕ್ಕಾಗ್ತಿರ್ಲಿಲ್ಲ ನೋಡು. ನಮ್ಮ ಮನೆಗೆ ಎಲ್ಲಿ ಫ್ಯಾನು ಗಿನ್ನೆಲ್ಲ ಏನು ಇರಲಿಲ್ಲ ಆಗ. ಬಟ್ಟೆ ಎಲ್ಲ ಬಿಚ್ಚಾಕಿ ಪರ ಪರ ಅಂತ ಕೆರ್ಕೊಂಡು ಕೂತ್ಕೋತಿದ್ದ. ಒಂದಂಗೆ ಇಬ್ರು ಎಲ್ಲೋ ಹೊರಟ್ರಿ ಇಷ್ಟೊತ್ತಾಗೆ? ಎಲ್ಲೂ ಇಲ್ಲಮ್ಮ, ಯಾಕೋ ನಿದ್ದೆ ಬರ್ತಾ ಇರ್ಲಿಲ್ಲ. ಮನೇಲೂ ಶೆಕೆನೆ ಅಲ್ವಾ, ಅದಕ್ಕೆ ಸ್ವಲ್ಪ ಹೊರಗಡೆ ಓಡಾಡ್ಕೊ ಬರೋಣ. ಇಲ್ಲೇ ಮನೆ ಮುಂದೆ ಕಣಮ್ಮ. ಹಂಗ ನಡೀರಿ ಅತ್ತ, ನಾನು ಬರ್ತೀನಿ. ಅಮ್ಮ, ಮಗು ಅವನು ಬರ್ಲಿ ಬಿಡು, ಅವನು ಮನೆ ಒಳಗಡೆ ಇದ್ದು ಬೇಜಾರಾಗಿರ್ತದ ಅವನಿಗೂ. ಆಚೆ ಕಡೆಗೆ ಬರ್ಲಿ. ಅಲ್ಲ ಅತ್ತೆ, ಇಷ್ಟೊತ್ತೆಲ್ಲ ಹೊರಗಡೆ ಕರ್ಕೊಂಬರೋದು ಒಳ್ಳೇದಾ? ಅಯ್ಯ ಏನಾಗಲ್ಲ ಬಿಡವ. ಇವತ್ತೇನು ಅಮಾವಾಸ್ಯೆನೋ ಹುಣ್ಣಿಮೆನೋ? ಅಮಾವಾಸ್ಯೆನೋ ಹುಣ್ಣಿಮೆನೋ ಅವತ್ತಿನ ದಿನನೋ ಇಲ್ಲ ಹಿಂದೆ ಮುಂದೆ ದಿನನೋ ಕರ್ಕೊಂಡು ಹೋಗ್ಬಾರ್ದು ಮಗಿನ. ಇವತ್ತೇನಿಲ್ಲ ಬಿಡು, ನಡಿ ಹೋಗೋಣ, ಏನಾಗಲ್ಲ. ಅವನು ಒಂಚೂರು ಆ ಕಡೆ ಅಡ್ಡಾಡ್ಲಿ, ನಡೆಯೋದು ಕಲಿತಾನೆ. ಸರಿ ಅತ್ತೆ, ಬನ್ನಿ ಹೋಗೋಣ. ಅಮ್ಮ, ನೀನ್ ಇಲ್ಲೇ ಓಡಾಡ್ತಿರು, ಇಲ್ಲಾಂದ್ರೆ ಸ್ವಲ್ಪ ಹೊತ್ತು ಕುತ್ಕೋ, ನಾವಿಲ್ಲೇ ವಾಕ್ ಮಾಡ್ತಿರ್ತೀವಿ. ಹ್ಞೂ ಓಡಾಡ್ರಿ, ನಾನು ಇಲ್ಲೇ ಮಗಿನ ಎತ್ಕೊಂಡು ಓಡಾಡ್ತೀನಿ. ರೀ ಅವಾಗಲೇ ಹೇಳಿನಲ್ಲ ರೀ, ರೀಲ್ಸ್ ಮಾಡೋಣ ಅಂತ. ನನ್ನ ಜೊತೆ ಮಾಡೋಕೆ ಒಪ್ಕೊಳ್ಳಿಲ್ವಲ್ಲ, ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಏನೇಳಿ ಶಿಲ್ಪ, ಆ ಹಾಡಿಗೆಲ್ಲ ರೀಲ್ಸ್ ಮಾಡಿದ್ರೆ ನನ್ನ ಫ್ರೆಂಡ್ಸ್ ಯಾರಾದ್ರೂ ನೋಡಿದ್ರು ಅಷ್ಟೇ. ಏನಂತಿದ್ರು? ರೀಲ್ಸ್ ಅಲ್ವಾ? ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಅಗಳೇ, ಇದೇನು ಇವಳು ಹಿಂಗಂತೋಳಲ್ಲ? ನನ್ನ ಮಗನೇ ಇವಳು ಗಂಡ. ಕರಿಮಣಿ ಮಾಲೀಕ ನನ್ನ ಮಗನೇ. ಈ ಶಿಲ್ಪ ನೋಡಿದ್ರೆ ಕರಿಮಣಿ ಮಾಲೀಕ ನೀನಲ್ಲ ಅಂತೋಳಲ್ಲ ನನ್ನ ಮಗಂಗೆ. ಓ ಬಿಡು, ಹಂಗಿದ್ರೆ ಏನೋ ಕಿತ್ತಾಡ್ಕೊಂಡವ್ರಿಬ್ರು. ಕರಿಮಣಿ ಮಾಲೀಕನೇ ನೀನಲ್ಲ ಅಂತವಳಲ್ಲ ಇವಳು. ಬರ್ಲಿ, ಅದೇನು ಕೇಳ್ತೀನಿ, ಇನ್ಯಾರಂತ ಕೇಳ್ತೀನಿ. ಶಿಲ್ಪ ಬೈಲಿ. ಏನತ್ತೆ? ಏನಮ್ಮ ಅಂಕರ್ದಲ್ಲ? ಏನಾದ್ರೂ ಬೇಕಿತ್ತತ್ತೆ? ನೀರೇನಾದ್ರೂ ತಂದ್ಕೊಳ್ಳ? ನೀರಿನ ಬಿಡು. ಅದೇನೋ ಅಷ್ಟು ದೂರ ಹೋಗ್ಬಿಟ್ಟು ನನ್ನ ಮಗನ ಹತ್ರ ಏನೋ ಮಾತಾಡ್ತಿದ್ದಲ್ಲ, ಅದೇನದು ಕರಿಮಣಿ ಮಾಲೀಕ ನೀನಲ್ಲ ಅಂದಲ್ಲ. ಮತ್ತೀಗ ಕರಿಮಣಿ ಮಾಲೀಕ ಯಾರು? ಓ ಅದ್ರ ಬಗ್ಗೆ ಮಾತಾಡ್ತಿದ್ದೀರತ್ತೆ, ಅದಾ? ಒಂದು ನಿಮಿಷ ಇರಿ. ಏನಾಯ್ತೆ? ಅಯ್ಯೋ ಇರಿಯತ್ತೆ, ಒಂದು ನಿಮಿಷ, ಗಂಟ್ಲು ಸರಿ ಮಾಡ್ಕೊತಾ ಇದ್ದೀನಿ.
ಮನಸ್ಸಿನೊಳಗೆ ಕಾಲಿ ಕಾಲಿ ನೀ ಮನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಯ್ಯೋ ದೇವ್ರೆ ಮತ್ತಿನ್ಯಾರೇ ರಾವುಲ್ಲ ರಾವುಲ್ಲ ಕರಿಮಣಿ ಮಾಲೀಕ ರಾವುಲ್ಲ ಅಯ್ಯೋ ನನ್ನ ಮುಂದೆನೆ ಕರಿಮಣಿ ಮಾಲೀಕ ನೀನಲ್ಲ ಅದು ಅವನ ರಾಹುಲ್ ಅಂತ ಹೇಳ್ತಾಳಲ್ಲ ಚಿಕ್ಕಣ್ಣ ಏನಾಗೈತೆ ನಿಂಗೆ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲಪ್ಪ ಏನಾಯ್ತಮ್ಮ? ಅಯ್ಯೋ ದೇವ್ರೆ ನೀನು ಏನಾಯ್ತಮ್ಮ ಅಂತ ಕೇಳ್ತಿಯಲ್ಲೋ ಅಷ್ಟು ಸುಲಭಗಳು ಕರಿಮಣಿ ಮಾಲೀಕ ನೀನಲ್ಲ ರಾಹುಲ್ಲ ರಾಹುಲ್ಲ ಅಂತ ಅಂತವಳೆ ಏನಂದಿದ್ದವಳು ಮಲ್ಲಿಗೆ ಸೊಂಕೆ ಕೊಡ್ಸಿಲ್ಲ ಅಂತ ಅಂದ್ಬಿಟ್ಟು ಕರಿಮಣಿ ಮಾಲೀಕನೇ ನೀನಲ್ಲ ಅಂತಾಳಲ್ಲ ಇವಳು ಯವ್ವ ನಮ್ಮ ಕಾಲದಾಗ ಹಿಂಗಿರ್ಲಿಲ್ಲ ಬಿಡು ಹಿಂಗಿರ್ಲಿಲ್ಲ ಹೂವ ಕೊಡ್ಸಿಲ್ಲ ಅಂತ ಅಂದ್ಬಿಟ್ಟು ಗಂಡನೇ ನೀನಲ್ಲ ಅಂತಾರ ಯಾರಾದ್ರು ಅಯ್ಯೋ ಶಿಲ್ಪ ಯಾಕೆ ಇಂಥ ಬುದ್ಧಿ ಕಲ್ತಿದ್ಯಾ ಒಂದ್ ಗಂಡು ಮಗ ಐತೆ ಯೋಚನೆ ಮಾಡ್ಬಿಟ್ಟು ಮಾತಾಡ್ಬೇಕು ಅತ್ತೆ ಇವಾಗ ನಾನು ಏನಂದೆ ಅಂತದ್ದು ಏನಂದೆ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಅಷ್ಟು ಜೋರ್ ನನ್ನ ಮುಂದೆನೆ ಹೇಳ್ತಿದ್ಯಲೆ ಇದಕ್ಕಿಂತ ಬೇಕೇನೆ ಅಯ್ಯೋ ಅತ್ತೆ ಅದು ಅದು ರೀಲ್ಸ್ ಅತ್ತೆ ರೀಲ್ಸು ಎಂತ ರೀಲ್ಸೋ ಏನ್ ಕತೆನೋ ನನಗಂತೂ ಒಂದು ತಿಳಿಯಕ್ಕಿಲ್ಲ ಆದ್ರೆ ತಾಳಿ ಕಟ್ಟಿದ ಗಂಡನ್ನೇ ಕರಿಮಣಿ ಮಾಲೀಕ ನೀನಲ್ಲ ಅಂತೀಯಲ್ಲ ಸರಿನಾ ಇರು ಹೇಳ್ತೀನಿ ಇರು ನಿಮ್ಮಪ್ಪ ನಿಮ್ಮ ಅವ್ವಂಗೆ ಫೋನ್ ಮಾಡಿ ನಾಳೆ ಕೇಳ್ತೀನಿ ನಾನು ನೋಡ್ರಿ ಅತ್ತೆನಾ ಇದನ್ನ ತಗೊಂಡೋಗಿ ಅಪ್ಪ ಅಮ್ಮಂಗೆ ಹೇಳದ ಹಿಂಗೆಲ್ಲ ಹೇಳದವ್ರು ಏನ್ ಅನ್ಕೋತಾರ ಹೇಳಿ ಅನ್ಕೊಳ್ಳಿ ಅಂತಾನೆ ಹೇಳೋದು ಎಂತ ಬುದ್ಧಿ ಕಲ್ಸಿದೀರಾ ನಿಮ್ಮ ಮಗಳಿಗೆ ಅಂತ ಕೇಳ್ತೀನಿ ನಾನು ನಮ್ಮನೆ ಮಹಾಲಕ್ಷ್ಮಿ ನೀನು ಇಷ್ಟೊತ್ತಾಗೆ ಇಂಥ ಮಾತು ಹೇಳೋದು ಗಂಡಂಗೆ ತಮಾಷೆಗೆ ಕೂಡ ಅನ್ನಂಗಿಲ್ಲ ಹೇ ಅಮ್ಮ, ತಮಾಷೆಗೂ ಅಂದಿಲ್ಲ, ನಿಜವಾಗ್ಲೂ ಅಂದಿಲ್ಲ. ಅವಳು ಹೇಳಿದ್ದು ಒಂದ್ ಹಾಡಮ್ಮ. ಎಂತದ ಚಿಕ್ಕಣ ಅದು ಕರಿಮಣಿ ಮಾಲೀಕ ನೀನಲ್ಲ ಅನ್ನೋದು ಅದು ಒಂದ್ ಹಾಡ? ಹೂನತ್ತೆ ಅದು ಹಾಡನ್ನ ಹೇಳ್ದೆ ಅಷ್ಟೇ, ನಾನು ಸುಮ್ನೆ ತಮಾಷೆಗೆ. ಅಯ್ಯೋ ಶಿಲ್ಪ, ಈ ಕಡೆ ಬಾ, ಅಮ್ಮಂಗ್ ತೋರ್ಸೆ ಹೇಳ್ಬಿಡ್ತೀನಿ ನಾನು. ನೋಡಮ್ಮ ಇಲ್ಲಿ ಶಿಲ್ಪ ಹೇಳಿದ ಹಾಡು. ಏನೋ ಚಿಕ್ಕಣ ಇದು ಹಿಂಗಾಯ್ತು ಹಾಡು? ಅಯ್ಯೋ ದೇವ್ರೆ, ನಾನೇನೋ ನಮ್ಮ ಶಿಲ್ಪನೇ ಹೇಳ್ಬಿಟ್ಲೇನೋ ಅನ್ಕೊಬಿಟ್ಟೆ ಕಣೋ. ಒಳ್ಳೆ ಕತೆ ಆಯ್ತಪ್ಪ, ತುಂಬ ತಮಾಷೆ ಆಗೈತೆ ಹಾಡು. ಬೇಜಾರು ಮಾಡ್ಕೊಬೇಡ ಕಣವ ಶಿಲ್ಪ, ನನ್ನ ಮಗಂಗೆ ಹಂಗೆ ಅಂದ್ಬಿಟ್ಟಲ್ಲ, ಯಾಕೋ ಮನ್ಸಿಗೆ ಬೇಜಾರಾಯ್ತು. ಅದು ಹೆಣ್ಮಕ್ಳು ಮನೇಲಿ ಇಂಥ ಮಾತೆಲ್ಲ ಆಡಬಾರ್ದು. ನೀನು ಹಾಡು ಹೇಳಿದ್ಯಾ, ತಪ್ಪೇನಿಲ್ಲ ಬಿಡು, ನಂಗೆ ಗೊತ್ತಿಲ್ವಲ್ಲ ಅದು ಹಾಡು ಅಂತ. ಹೋಗ್ಲಿ ಬಿಡವ್ವ, ನಾನೇನೋ ತಪ್ಪು ತಿಳ್ಕೊಬಿಟ್ಟೆ. ಸರಿ ಅತ್ತೆ, ಹೋಗ್ಲಿ ಬಿಡಿ. ನಿಮ್ಮ ಮುಂದೆ ಇನ್ನೊಂದ್ಸತಿ ನಾನು ಈ ರೀತಿ ಎಲ್ಲ ಹೇಳೋದೇ ಇಲ್ಲ ತಮಾಷೆಗೂ. ಹಂಗಲ್ಲ ಕಣವ, ನನಗೇನೋ ಗೊತ್ತಾಗಲಿಲ್ಲ ಬಿಡು. ಒಂದು ಮಾತು ಹೇಳಿದ್ರೆ ಅತ್ತೆ ಹಿಂಗೆ ಹಾಡು ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನನಗೂ ಅರ್ಥ ಆಗಿರೋದು. ನೀನು ಇದ್ದಕ್ಕಿದ್ದಂಗೆ ಅಷ್ಟು ದೂರ ಹೋಗ್ಬಿಟ್ಟು ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳ್ಬಿಟ್ರೆ ನನ್ನ ಮಗನ ಹತ್ರ ನಾನು ಇದೇನಪ್ಪ ಹಿಂಗಂತೋಳಲ್ಲ ಅಂತ ಚಿಂತೆ ಆಗೋಯ್ತು. ಹಾಡ್ತಾನೆ ಬಿಡು, ಹೇಳಕ ಹೋಗು. ಇಲ್ಲಪ್ಪ, ಇನ್ನೊಂದ್ಸರಿ ನಾನು ಹೇಳೋದಿಲ್ಲ. ಸುಮ್ಮನೆ ಹಾಡು ಹೇಳಿದಕ್ಕೇನೆ ಹಿಂಗೆ ಅಂತಿರಲ್ಲ. ಇನ್ನು ರೀಲ್ಸ್ ಮಾಡಿದಿದ್ರೆ ಆ ರೀಲ್ಸ್ನ 10 ಜನ ನೋಡಿದಿದ್ರೆ ಮುಗಿದೋಯ್ತು. ಅದಕ್ಕೆ ಶಿಲ್ಪ ಹೇಳಿದ್ದು ಈ ರೀಲ್ಸ್ ಎಲ್ಲ ಏನು ಬೇಡ ಅಂತ. ಹೌದು ರೀ, ನನ್ಗೆ ಇವಾಗ ಅರ್ಥ ಆಯ್ತು. ಅತ್ತೆಯವ್ರಿಗೆ ಅರ್ಥ ಮಾಡ್ಸಕ್ಕೆ ಇಷ್ಟೊತ್ತಾಯ್ತು. ಇನ್ನು ಎಲ್ಲರೂ ಈ ರೀಲ್ಸ್ನ ನೋಡ್ಬಿಟ್ರೆ ಅಯ್ಯಪ್ಪ, ಎಲ್ಲರಿಗೂ ಉತ್ತರ ಕೊಡೋಕ್ಕಾಗಲ್ಲ ನನ್ನ ಕೈಲಿ. ಬನ್ನಿ, ನಿದ್ದೆ ಬರ್ತಾ ಇದೆ ನನಗೆ, ಮಲ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಮಾಡೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿ ಹಾಕ್ತಿರೋದ್ರಿಂದ ನೀವು ಪ್ರತಿಯೊಂದು ವಿಡಿಯೋನ ನೋಡಿದ್ರೆ ನಮ್ಮ ಸ್ಟೋರಿ ಅರ್ಥ ಆಗುತ್ತೆ. ಮತ್ತು ನಾವು ಹಾಕ್ತಿರೋಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಮತ್ತು ಫ್ರೆಂಡ್ಸ್, ನಿಮಗೆ ನಮ್ಮ ಲಕ್ಷ್ಮಿ ಅದಕ್ಕೆ ವೀಡಿಯೋ ಜಾಸ್ತಿ ಬೇಕಾ, ಇಲ್ಲ ನಮ್ಮನೆ ವೀಡಿಯೋ ಅಂದರೆ ನನ್ನ ಹೆಸರು ಶಿಲ್ಪ ಅಂತ ನನ್ನ ವೀಡಿಯೋ ಜಾಸ್ತಿ ಬೇಕಾ, ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಿಮಗೆ ಯಾರು ವೀಡಿಯೋ ಇಷ್ಟ ಆಗುತ್ತೋ ಅವ್ರ ವೀಡಿಯೋನೇ ಜಾಸ್ತಿ ಹಾಕ್ತೀವಿ. ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.